ಚೇರ್ ಮೇಲೆ ಬೆಂಕಿ ಪಟ್ನ ಐತಿ ಎತ್ಕವಿನ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ಸೋಮವಾರ ನಮ್ಮ ಆಫೀಸಲ್ಲಿ ಇವತ್ತು ಆಯುಧ ಪೂಜೆ ಮಾಡ್ತಾ ಇದ್ರು. ಬಿಕಾಸ್ ಆಯುಧ ಪೂಜೆ ದಿನ ರಜಾ ಇರುತ್ತಲ್ಲ, ಸೊ ಅವತ್ತು ಮಾಡೋಕ್ಕಾಗಲ್ಲ ಅಂತ ಸೋಮವಾರ ಇಟ್ಕೊಂಡಿದ್ರು. ಹಾಂ, ಇನ್ನು ಸೋಮವಾರ ಒಂದಿನ ಆಫೀಸ್ಗೆ ಹೋಗಿ ವರ್ಕ್ ಮಾಡಿ ಟ್ಯೂಸ್ಡೇಯಿಂದ ವರ್ಕ್ ಫ್ರಮ್ ಹೋಮೇ ಮಾಡಿದ್ವಿ. ಬಿಕಾಸ್ ವೆನ್ಸ್ಡೇ ಆ್ಯಂಡ್ ಥರ್ಸ್ಡೇ ರಜಾ ಇರುತ್ತೆ ಅಲ್ಲ, ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ನಾನು ಟ್ಯೂಸ್ಡೇ ಮಾರ್ನಿಂಗೇ ಊರಿಗೆ ಬಂದುಬಿಟ್ಟೆ. ಇದು ಆ್ಯಕ್ಚುಲಿ ಆಯುಧ ಪೂಜೆ ದಿನ ಬೆಳಗ್ಗೆ. ಸೊ ಬೆಳಗ್ಗೆ ಎಲ್ಲ ಎದ್ದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಏನಿದೆ ಅದನ್ನೆಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಆಯುಧ ಪೂಜೆ ದಿನಾನೇ ಪಿತೃಪಕ್ಷ ಮಾಡೋದು. ಸೊ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಇವತ್ತು. ಬೆಳಗ್ಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಗಾಡಿಗಳೆಲ್ಲ ವಾಶ್ ಮಾಡಿ, ಗಾಡಿ ಪೂಜೆ ಎಲ್ಲ ಮುಗಿಸಿ, ಆಮೇಲೆ ಇನ್ನು ಅಡುಗೆ ಮಾಡೋಕ್ಕೆ ಶುರು ಮಾಡಿಕೊಂಡು ಇನ್ನು ಸಂಜೆ ಒಂದು 7-7:30 ಅಷ್ಟೊತ್ತಿಗೆ ನಾವು ಎಡೆ ಹಾಕೋದು. ಸೊ ಇವತ್ತು ಸ್ವಲ್ಪ ಫುಲ್ ಬ್ಯುಸಿ ಇರುತ್ತೆ. ಸುಮ್ಮನೆ ಹೇಳೋದಲ್ಲ, ನಾವು ಬಂದಾಗ ನಮ್ಗೆ ಏನ್ ಬೇಕು ಕೆಲಸ ಪಟ್ ಪಟ್ ಅಂತ ಮಾಡ್ಕೊಡ್ಬೇಕು. ಅದೆಲ್ಲ ಮುನ್ನೂಗೋಸ್ಕರ ಒಂದು ಕೆಫೆ ಬೇಕಂತ, ಅದಕ್ಕೆ ಚಿನ್ನು ಕೆಫೆ ಅಂತ ಹಾಕ್ಸ್ಬಿಡ್ತಿಲ್ಲ. ಕೆಫೆ ಬೇಡ ಕಣಮ್ಮ, ನಮ್ಗೆ ಕೆಲಸ ಮಾಡಿಸ್ಕೊಡು. ಕೆಲಸನೂ ಮಾಡಿಸ್ಕೊಡ್ತಾಳೆ. ಸರ್ವೆಂಟ್ ಇದ್ದಾರೆ. ನಾವಿಬ್ರು ಸಂಜೆ ಹೊತ್ತಿಗೆ ಕಾಫಿ ಕುಡಿಯೋಕ್ಕೆ ಕೆಫೆಗೆ ಹೋಗೋದು. ಅದಕ್ಕೋಸ್ಕರ ಒಂಥರ ಅವಳದು ನೀನ್ DC ಆಗ್ಬಿಟ್ಟು ಬರ್ಗರ್ ಕೊಡ್ಸ್ತೀಯಾ? ಕೆಲಸದಿಂದ ಬಂದ್ಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಕೆಲಸ ಮುಗಿಸ್ಬಿಟ್ಟು ಕಾಲ್ ಬರ್ತೀರಲ್ಲ ಬರೋಕ್ಕೆ, ಬರ್ತೀರಲ್ಲ ಬಂದ್ಬಿಟ್ಟು ನನ್ನ ಜೊತೆ ಕೆಫೆಯಲ್ಲಿ ಮಜಾ ಮಾಡ್ಬೋದಲ್ಲ. ಇನ್ನು ಇವಾಗ ಫ್ರೆಶ್ ಅಪ್ ಎಲ್ಲ ಹಾಕಿ ಮುಂದೆ ಬಾಗಿಲಿಗೆ ತೋರಣ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅದನ್ನ ಎತ್ಕೋ ಇದು ಮಾಡೋಕ್ಕೆ. ನಾನು ದೊಡ್ಡ ಆರದ ಹಾಕೋಣ ಅಂತಿದ್ದೆ ವಾಹನಕ್ಕೆ, ಸಿಕ್ಕೇ ಇಲ್ಲ, ತರಕ್ಕೆ ಆಗಿಲ್ಲ. 5 ಮಿನಿಟ್ಸ್. ಇನ್ನು ಈ ಕಡೆ ನಾನು ಪೂಜೆಗೆಲ್ಲ ಏನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಗಾಡಿಗಳಿಗೆ ಹೂವು ಕಟ್ ಮಾಡೋದಾಗಿರಲಿ, ಮತ್ತು ಇದು ನಾವು ಬೂದ್ ಕುಂಬಳಕಾಯಿ ಹೊಡಿಬೇಕಲ್ಲ, ಸೊ ಅದಕ್ಕೆ ಕುಂಕುಮ ಎಲ್ಲ ಹಾಕಿ ಅದೆಲ್ಲನೂ ರೆಡಿ ಮಾಡ್ತಾ ಇದ್ದೆ. ಗಾಡಿಗೆ ಒಂದಿಷ್ಟು ಸಾಕಲ್ವಮ್ಮ? ಎಷ್ಟು ಇಲ್ಲಿ ನೋಡು. ಹೂವು ಹಾಕಕ್ಕೆ ಇನ್ನೊಂದು ಪ್ಲೇಟ್ ಕೊಡು.
ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟು ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಇನ್ನು ಗಾಡಿ ಪೂಜೆ ಮಾಡಬೇಕು. ಸ್ವಲ್ಪ ಲೇಟ್ ಆಯಿತು ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ. ಸೊ ಇವಾಗ ಮನೆ ಪೂಜೆ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಪುಟ್ಟಿ ಬೇಡ ಇಲ್ಲಿ ಇವತ್ತು ಕುಂಬಳಕಾಯಿ ತಕ ಬಾ, ಬೆಂಕಿ ಪಟ್ಟಣ ಬೇಕು. ಪುಟ್ಟಿ ಇರು ಹೋಗ್ಬೇಡ, ಇನ್ನು ದೇವ್ರ ಮನೆಗೆ ಬೆಂಕಿ ಪಟ್ಟಣ ಐತಿ, ಎತ್ಕೋವಿನ ಫ್ಯಾನ್ ಆಫ್ ಮಾಡಿ. ಹೋಗು ಅಲ್ಲಿ ಅಕ್ಕನ ಜೊತೆಲಿ ಹೋಗು, ಮುಂದಕ್ಕೆ ಹೋಗು. ಗೇಟ್ ತೆಗಿ. ಅಲ್ವಾ ಅದೇ ಸೆಲೆಬ್ರೇಟ್ ಮಾಡೋದು ಆಯ್ತು ಪೂಜೆ. ಚಾಮುಂಡೇಶ್ವರಿ, ಚೌಡೇಶ್ವರಿ. ಕರೆಕ್ಟ್. ನಮಗೆ ಹಬ್ಬಗಳದ್ದು ಚಾರ್ಟ್ ಮಾಡ್ಕೊ ಬನ್ನಿ. ಅದ್ರ ಅವ್ರ ಫ್ರೆಂಡ್ ಇದ್ರಲ್ಲ ಅವರು ಕಾಯಿ ಬಡಿ ಹಂಗೆ. ಇವಾಗ ಗಾಡಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ನಮ್ಮ ಮನೆ ಮುಂದೆನೇ ಒಂದು ಬೇವಿನ ಮರ ಇದೆ, ಸೊ ಹಾಗೆ ಅದ್ರದ್ದು ಪೂಜೆ ಎಲ್ಲ ಮಾಡ್ತಾಯಿದ್ರು. ಇನ್ನು ಮಧ್ಯಾಹ್ನ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ಬೇಕಿತ್ತು. ಮನೆ ಹತ್ರ ಇರೋ ಸೂಪರ್ ಮಾರ್ಕೆಟ್ಗೆ ಹೋಗಿ ತಗೊಂಡು ಬರೋಣ ಅಂತ ಬಂದಿದ್ದೀವಿ. ಯಾವ್ದು ಚೆನ್ನಾಗಿರ್ತದೆ? ನಂಗೆ ಗೊತ್ತಿಲ್ಲ. ಇದೇ ಚೆನ್ನಾಗಿರುತ್ತೆ. ನೀನು ಮಾಡಿದ್ದ? ಇಷ್ಟೇ ಇದು ಸಖತ್ತು. ಹೌದಾ? ಇದು ಬೇಡ ಪುಟ್ಟಿ. ಅದು ಸ್ವಲ್ಪ ನಂಗೆ ಗೊತ್ತಿಲ್ಲ. ಇದು ಸ್ವಲ್ಪ ಸಖತ್ತಿರಲ್ಲ. ನೀನು ಇದು ತಗೊಳ್ಳೋಣಲ್ವಾ? ಇದೇ ತಗೊಳ್ಳಿ ಆಯ್ತು. 3 ತಗೋತೀನಿ. 1 kg 3 ಬೇಡವಾ? 4 ಆಯ್ತದ. ಬೇಡ, ಇನ್ನೊಂದು ತಗೊಂಡು ತೇಜು ತಗೋ. ತೇಜು ಇದಾದ್ಮೇಲೆ ಇನ್ನೇನು? ಇವಾಗ ಮನೆಗೆ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಮೇನ್ ಅಡುಗೆ ಎಲ್ಲ ನಮ್ಮ ಮಮ್ಮಿನೇ ಮಾಡ್ತಾರೆ. ಅದಕ್ಕೆ ಸಣ್ಣ ಪುಟ್ಟ ಹೆಲ್ಪ್ ಏನೇ ಇದ್ರೂ ಕಟ್ ಮಾಡೋದಾಗಿರಲಿ, ಕ್ಲೀನಿಂಗ್ ಆಗಿರಲಿ ಅದೆಲ್ಲ ನಾನು ಮಾಡ್ತಾಯಿದ್ದೀನಿ. ಸೊ ಇವಾಗ ಮಟನ್ದು ಬೂಟಿ ಗೊಜ್ಜು ಅಂತ ಮಾಡ್ತಾರೆ. ಸೊ ನಮ್ಮ ಮನೇಲಿ ವರ್ಷಕ್ಕೆ ಒಂದೇ ಸತಿ ಮಾಡೋದು, ಅದು ಪಿತೃಪಕ್ಷಕ್ಕೆ. ಸೊ ಹಾಗಾಗಿ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ತರಕಾರಿ ಎಲ್ಲ ಹಾಕಿ ಮಾಡ್ತಾರೆ. ಸೊ ಹಾಗೆ ಅದನ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಹಾಗೆ ಏನೇನು ಬೇಕು ಎಲ್ಲ ನಾನು ಕಟ್ ಮಾಡಿ ರೆಡಿ ಮಾಡಿಕೊಡ್ತಾ ಇದ್ದೆ. ಹಾಗೆ ಮಧ್ಯದಲ್ಲಿ ಈ ಥರ ಏನಾದರೂ ತಿನ್ಕೊಂಡು ಬ್ರೇಕ್ಸ್ ತೊಗೊಂಡು ಎಲ್ಲ ರೆಡಿ ಮಾಡಿಕೊಟ್ಟೆ. ಇನ್ನು ನಾವು ಅಡುಗೆ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಸಂಜೆನೇ ಆಗಿತ್ತು. ಹಾಗೆ ಇದು ಮಟನ್ ಸಾಂಬಾರು. ಸೊ ಇದು ಎಲ್ಲ ರೆಡಿ ಆಗಿದೆ. ಇವಾಗ ಒಂದು ಕಡೆ ಮಟನ್ ಸಾಂಬಾರು ಮತ್ತು ಈ ಕಡೆ ಬೋಟಿ ಗೊಜ್ಜು. ಇದು ಸ್ವಲ್ಪ ನಮ್ಮ ಮನೇಲಿ ಬೋಟಿ ಗೊಜ್ಜು ಅಂದರೆ ಬೋಟಿ ಹಾಕಲ್ಲ, ಬರೀ ಮಾಂಸ ಹಾಕ್ತಾರೆ. ಯಾಕೆಂದರೆ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಬೋಟಿ ಎಲ್ಲ. ಸೊ ಹಾಗಾಗಿ ಈ ಕಡೆ ಇನ್ನೆರಡು ಮೇನ್ ಐಟಮ್ಸ್ ಎಲ್ಲ ಮುಗೀತು. ಇನ್ನು ಚಿಕನ್ ಆಗಿರಲಿ, ಕಬಾಬ್ ಮತ್ತು ಗೀ ರೈಸ್ ಎಲ್ಲ ಬೇಗ ಆಗೋಗುತ್ತೆ, ಆರಾಮಾಗಿ ಮಾಡ್ಕೊಬೋದು ಅಂತ.
ಇವಾಗ ನಾವು ಸ್ವಲ್ಪ ಹಾಗೆ ರೆಸ್ಟ್ ತಗೊಳ್ತಾ ಇದ್ದೀನಿ. ಆ್ಯಂಡ್ ಇದು ಸಂಜೆ ಅಡುಗೆ ಎಲ್ಲ ರೆಡಿ ಆದಮೇಲೆ ಒಂದು ರೌಂಡ್ ಪೂಜೆ ಮಾಡೋಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಅಡುಗೆ ಕೆಲಸ ಎಲ್ಲ ಆಯಿತು. ಇನ್ನೇನೇ ಇದ್ರೂ ಎಡೆ ಇಡೋಕ್ಕೆ ರೆಡಿ ಮಾಡ್ಕೊಬೇಕು. ಸೊ ಹಾಗೆ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಫಸ್ಟು ಬಟ್ಟೆಗಳೆಲ್ಲ ಏನು ತಂದಿದ್ದೀವಿ ನಾವು ಎಡೆಗಿಡೋಕ್ಕೆ, ಅದಕ್ಕೆ ಫಸ್ಟು ಧೂಪ ಕೊಡಬೇಕು. ಸೊ ಹಾಗಾಗಿ ಧೂಪ ಹಚ್ಚಿ ಬಟ್ಟೆಗೆಲ್ಲ ಫಸ್ಟು ಧೂಪ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪ ಫ್ರೂಟ್ಸ್ ಏನಿದೆ ಎಲ್ಲ ಮಿಕ್ಸ್ಡ್ ಫ್ರೂಟ್ಸ್ನ ಇಡಬೇಕಲ್ವ. ಸೊ ಹಾಗೆ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇನ್ನು ಮೇನು ಈ ಮಾಡಿರೋ ಅಡುಗೆನೆಲ್ಲ ಬಡಿಸ್ತೀವಿ ಅಲ್ವಾ, ಅದೆಲ್ಲ ಲಾಸ್ಟಲ್ಲಿ ಇಟ್ಕೊಂಡು ಸಣ್ಣ ಪುಟ್ಟದ ಈ ಥರ ಎಲ್ಲ ಫ್ರೂಟ್ಸ್ ಆಗಿರಲಿ ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಇನ್ನು ಸ್ವಲ್ಪ ಮುದ್ದೆ ಅದೆಲ್ಲ ನಮ್ಮ ಮಮ್ಮಿನೂ ಮಾಡಬೇಕು ಅಂತ ಇದ್ರು. ಅದೆಲ್ಲ ರೆಡಿ ಆಗೋಷ್ಟೊತ್ತಿಗೆ ನಾನು ಫಸ್ಟ್ ಇದನ್ನ ರೆಡಿ ಮಾಡ್ಕೊಳ್ಳೋಣ ಅಂತೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅಷ್ಟೊತ್ತಿಗೆ ನಮ್ಮ ಅಣ್ಣ ಕೂಡ ಬಂದ. ಸೊ ಇನ್ನು ಎಲ್ಲ ರೆಡಿ ಮಾಡಿ ಬೇಗ ಪೂಜೆ ಎಲ್ಲ ಮುಗಿಸ್ಬೇಕು. ಇವಾಗ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಬೊಟ್ಟೆಲ್ಲ ಇಡೋದಾಗಲಿ ಅದೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಅಣ್ಣ ಒಂದು ಶರ್ಟ್ ತೊಗೊಂಡು ಬಂದಿದ್ದ ನಮ್ಮ ತಾತಂಗಿಡಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಧೂಪ ಎಲ್ಲ ಇನ್ನೂ ಹಾಕಿರಲಿಲ್ಲ. ಸೊ ಅದಕ್ಕೆ ಪುನಃ ಅದಕ್ಕೆ ಧೂಪ ಎಲ್ಲ ಹಾಕಿ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇನ್ನೆಲ್ಲ ರೆಡಿ ಆಯಿತು. ಇನ್ನು ಫೈನಲ್ ಆಗಿ ಬಂದು ಅದನ್ನು ಎಡೆ ಇಡೋಕ್ಕೆ ಏನೆಲ್ಲ ರೆಡಿ ಮಾಡಬೇಕು. ಸೊ ಅದನ್ನ ನಮ್ಮ ಮಮ್ಮಿ ರೆಡಿ ಮಾಡಿಕೊಡ್ತಾರೆ. ಸೊ ಅಷ್ಟೊತ್ತಿಗೆ ಇದು ಸಣ್ಣ ಪುಟ್ಟದೆಲ್ಲ ಕೆಲಸ ಫುಲ್ ಮುಗಿಸ್ಕೊಳ್ತಾ ಇದ್ದೀವಿ. ಕೆಳಗಡೆ ಇಡೋದು ಕೊಡು ಕೊಟ್ಬಿಡೋಣ ಅಂದರೆ ಅದು ಹಿಂಗೆ ರಂಗೋಲಿ ಕೂಡ ನೀನು ಅಲ್ಲೇ ತಿರುಗಾಡ್ತಿದ್ಯಲ್ಲ. ಫೋಟೋ ಎತ್ಕೊಳ್ಳೋಕ್ಕೆಲ್ಲ ಅಲ್ಲಿ ಹೋಗ್ಬರ್ತಾ ಗೊತ್ತಾಗ್ತ ಇಲ್ಲ. ಇನ್ನು ಇವಾಗೆಲ್ಲ ರೆಡಿ ಆಯಿತು. ಮಾಡಿರೋ ಅಡುಗೆ ಏನೆಲ್ಲ ಇತ್ತು ಅದನ್ನೆಲ್ಲ ತಂದು ಬಡಿಸಿದ್ದೀವಿ. ಸೊ ಇವಾಗ ಇನ್ನು ಪೂಜೆ ಮಾಡಬೇಕು ಅಷ್ಟೇ.
ಇನ್ನು ನಾವು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಒಂದು 8:30 ಅಷ್ಟೊತ್ತಾಗಿತ್ತು. ಈ ಸತಿನೇ ಸ್ವಲ್ಪ ಲೇಟ್ ಆಗಿದ್ದು. ಸೊ ಮುಂಚೆ ಎಲ್ಲ ನಾವು ಒಂದು 7:30, 8 ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಬಿಡ್ತಾ ಇದ್ವಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಈ ಸತಿ ಅಷ್ಟೇ. ಇನ್ನು ಪೂಜೆ ಎಲ್ಲ ಮಾಡಿ ಒಂದು 10 to 15 ಮಿನಿಟ್ಸ್ ಆಚೆ ಬರಬೇಕು. ಸೊ ಹಾಗೆ ಇವಾಗ ಹಂಗೆ ಆಚೆ ಬಂದು ಸ್ವಲ್ಪ ಕುತ್ಕೊಳ್ಳೋಣ ಅಂತ. ಸೊ ಇದಾಗಿತ್ತು ನಮ್ಮ ಮನೆಯ ಆಯುಧ ಪೂಜೆ ಮತ್ತು ಪಿತೃಪಕ್ಷ ಹಬ್ಬ. ಆ್ಯಂಡ್ ದಟ್ಸ್ ಆಲ್ ಇನ್ ದಿಸ್ ಟುಡೇಸ್ ವ್ಲಾಗ್. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.